ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನಿವಾಗ ಬದನೆಕಾಯಿ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ, ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ರುಬ್ಬಿದ ಬಜ್ಜಿ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ನೋಡಿ, ಇಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ ನಾನು. ಕಡಲೆ ಬೀಜ ರುಬ್ಬಿ ಬಜ್ಜಿ ಮಾಮೂಲಿ ಕಿವುಚ್ತೀವಲ್ಲ, ಅದನ್ನೇ ಸ್ವಲ್ಪ ರುಬ್ಬಿ ಮಾಡ್ತಿದ್ದೀನಿ. ರುಬ್ಬಿದ ಬಜ್ಜಿ ನೋಡಿ. ಕಡಲೆ ಬೀಜ ಹಾಕಿದ್ದೀನಿ, ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಇಷ್ಟು ಹಾಕಿದ್ದೀನಿ ನೋಡಿ. ಇಷ್ಟು ಕಡಲೆ ಬೀಜ ಹಾಕಿದ್ದೀನಿ, ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟನ್ನು ಫ್ರೆಂಡ್ಸ್ ನಾನೀಗ ರುಬ್ಕೊಳ್ತೀನಿ ನೋಡಿ. ರುಬ್ಕೊಂಬರ್ತೀನಿ ಇದನ್ನು ನೋಡಿ. ಇಷ್ಟು ತರಕಾರಿ ರುಬ್ಬಿದ್ದೀನಿ. ಇದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಾಕಿ ರುಬ್ತೀನಿ ಫ್ರೆಂಡ್ಸ್. ನೋಡಿ, 2 ಟೊಮೊಟೊ ಹಾಕಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ತೀನಿ ನಾನೀಗ ಫ್ರೆಂಡ್ಸ್. ನೋಡಿ, ಹೀಗಾಗಿದೆ. ಇಷ್ಟು ರುಬ್ಬಿದ್ದೀನಿ. ತೀರ ನುಣ್ಣಗೆ ರುಬ್ಬಾರ್ದು, ಇದನ್ನು ತರಿಯಾಗಿ ರುಬ್ಬಬೇಕು. ಇಷ್ಟು ರುಬ್ಬಿದ್ದೀನಿ ನೋಡಿ. ಈಗ ಬದನೆಕಾಯಿ ನೋಡಿ, 2 ಬದನೆಕಾಯಿ, 2 ಹೀರೆಕಾಯಿ ಹಾಕಿದ್ದೀನಿ ನೋಡಿರಿ. 3 ಪೀಸ್ ಹೀರೆಕಾಯಿ ಹಾಕಿದ್ದೀನಿ. ಅದನ್ನು ಅಷ್ಟೇ ಕೈಯಲ್ಲಿ ಕಿವುಚ್ತೀನಿ. ಇಷ್ಟೇ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಕೈಯಲ್ಲಿ ಕಿವುಚಲ್ಲ ಇದನ್ನು. ಇಷ್ಟು ಕಿವುಚಿದ್ರೆ ಸಾಕು ಫ್ರೆಂಡ್ಸ್. ಬಿಸಿ ಇದೆ. ಈಗ ಇದಕ್ಕೆ ಈರುಳ್ಳಿ ಮಿಕ್ಸ್ ಮಾಡ್ತೀನಿ. ಅದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ. ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್ ನೋಡಿ, ದಪ್ಪ ಹೆಚ್ಚಾಕಿದ್ದೀನಿ. ನನಗೆ ಹೀಗೆ ಬಾಯಿಗೆ ಸಿಗಬೇಕು. ದಪ್ಪ ಈರುಳ್ಳಿ ಬಾಯಿಗೆ ಸಿಕ್ಕರೆ ಟೇಸ್ಟ್ ಚೆಂದ. ಈಗ ಆರಿದೆ, ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹೀರೆಕಾಯಿ ಬೇಯಿಸಿ ರುಬ್ಬಿರೋದು ನಾನು. ಹೀರೆಕಾಯಿ, ಬದನೆಕಾಯಿ ಕೈಯಲ್ಲಿ ಕಿವುಚಿದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಡಲೆಬೀಜ, ಬೆಳ್ಳುಳ್ಳಿ ರುಬ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ಅನ್ನಕ್ಕೆ, ಮುದ್ದೆಗೆ, ನೀವೇಂದ್ರಾಗಾದರೂ ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಬಜ್ಜಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.